ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಸುತ್ತೂರು ಜಾತ್ರೆಗೆ ನಮ್ಮ ಸ್ನೇಹ ಬಳಗದಿಂದ ಒಂದು ಸುತ್ತೂರು ಜಾತ್ರಾ ಮಹೋತ್ಸವ 2025ರ ಅದ್ಧೂರಿ ವೈಭವಕ್ಕೆ ಸಾಕ್ಷಿಯಾಗಲು ಹಾಗೂ ಸಂಭ್ರಮಿಸಲು ನಾವು 5 ಜನ ಗೆಳೆಯರು ಮೈಸೂರಿಗೆ ಸಮೀಪ ಇರುವ ಸುತ್ತೂರಿಗೆ ಭೇಟಿ ನೀಡಿದ್ದೆವು. ಆ ಸವಿಗಳಿಗೆಯ ತುಣುಕು ಇದು. ಹಾಗೆಯೇ ಸುತ್ತೂರಿನ ಬಗ್ಗೆ ಒಂದಷ್ಟು ಮಾಹಿತಿ. JSS ವೈದ್ಯಕೀಯ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರು 10ನೇ ಶತಮಾನದಲ್ಲಿ ಕರ್ನಾಟಕದ ಮೈಸೂರು ಜಿಲ್ಲೆಯ ಸುತ್ತೂರಿನಲ್ಲಿ ಸ್ಥಾಪಿಸಲಾದ ಶ್ರೀ ಸುತ್ತೂರು ಮಠದ 24ನೇ ಮಠಾಧೀಶರಾಗಿದ್ದಾರೆ. ಸುತ್ತೂರು ಕರ್ನಾಟಕ ರಾಜ್ಯದ ಕಪಿಲಾ ನದಿಯ ದಡದಲ್ಲಿರುವ ಒಂದು ಗ್ರಾಮವಾಗಿದೆ. ಇದು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿದೆ. ಇದು ಭಾರತದ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿರುವ ಸುತ್ತೂರು ಮಠಕ್ಕೆ ಹೆಸರುವಾಸಿಯಾಗಿದೆ. ಸುತ್ತೂರು ಮಠ ಎಂದೇ ಪ್ರಸಿದ್ಧವಾಗಿರುವ ಜಗದ್ಗುರು ಶ್ರೀ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠಕ್ಕೆ 1000 ವರ್ಷಗಳ ಇತಿಹಾಸವಿದೆ. ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿ ಮಹಾಸ್ವಾಮೀಜಿಯವರು ಸುಮಾರು ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಶ್ರೀಮಠವನ್ನು ಸ್ಥಾಪಿಸಿದರು. ಸುತ್ತೂರು ಮಠವು ವೈಭವೋಪೇತ ಪರಂಪರೆಯ ಅಪಾರ ಕೊಡುಗೆಯಿಂದ ಶತಮಾನಗಳಿಂದ ಬೆಳೆದಿದೆ. ಇದು ಬಹು ಆಯಾಮದ ಸಂಸ್ಥೆಯಾಗಿ ಮಾರ್ಪಟ್ಟಿದೆ ಮತ್ತು ಅದು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಕೊಡುಗೆ ನೀಡಿದೆ. ಶ್ರೀ ಸುತ್ತೂರು ಮಠದ 23ನೇ ಮಠಾಧೀಶ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿ ಅವರಿಂದ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಮಹಾವಿದ್ಯಾಪೀಠ JSS ಮಹಾವಿದ್ಯಾಪೀಠ ಸ್ಥಾಪನೆಯೊಂದಿಗೆ ಶ್ರೀ ಸುತ್ತೂರು ಮಠ ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟಿತು. ಸಮಾಜದ ಅಭಿವೃದ್ಧಿಗೆ ಶಿಕ್ಷಣವೊಂದೇ ಕೀಲಿಕೈ ಎಂದು ಅವರು ನಂಬಿದ್ದರು. JSS 1954ರಲ್ಲಿ ಮೈಸೂರಿನಲ್ಲಿ ಪ್ರೌಢಶಾಲೆಯನ್ನು ಸ್ಥಾಪಿಸುವುದರೊಂದಿಗೆ ಪ್ರಯಾಣವನ್ನು ಪ್ರಾರಂಭಿಸಿತು. ಈಗ JSS ಮಹಾವಿದ್ಯಾಪೀಠವು ಕರ್ನಾಟಕ, ಭಾರತ ಮತ್ತು ವಿದೇಶಗಳಲ್ಲಿ 300ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿದೆ. ಪ್ರಸ್ತುತ ಮತ್ತು 24ನೇ ಮಠಾಧೀಶ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರು JSS ಮಹಾವಿದ್ಯಾಪೀಠದ ಅಧ್ಯಕ್ಷರಾಗಿದ್ದಾರೆ. ಜಗದ್ಗುರು ಶ್ರೀ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠವನ್ನು ಆಧ್ಯಾತ್ಮಿಕ ಮೌಲ್ಯಗಳು ಮತ್ತು ಆದರ್ಶಗಳ ಆಧಾರದ ಮೇಲೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಕಾರಣವನ್ನು ಎತ್ತಿ ಹಿಡಿಯಲು ಸಕ್ರಿಯವಾಗಿ ನಡೆಯುತ್ತಿರುವ ಚಳುವಳಿ ಎಂದು ವಿವರಿಸಬಹುದು. ಸುತ್ತೂರಿನ ಮಠದ ಕಾರ್ಯಚಟುವಟಿಕೆಗಳು ಕರ್ನಾಟಕದ ಕಪಿಲಾ ನದಿಯ ದಡದಲ್ಲಿರುವ ಸಣ್ಣ ಪ್ರದೇಶವನ್ನು ಮೀರಿ ನಮ್ಮ ದೇಶದ ಗಡಿಯನ್ನು ಮೀರಿ ಲಕ್ಷಾಂತರ ಜನರ ಜೀವನವನ್ನು ಸ್ಪರ್ಶಿಸಲು ಮತ್ತು ಇತರ ದೇಶಗಳ ದೂರದ ತೀರಕ್ಕೂ ಹರಡಿವೆ. ಮಠದ ವಂಶಾವಳಿಯ ತ್ವರಿತ ನೋಟವು ಮಠಾಧೀಶರ ಅಚಲವಾದ ಸಾಮಾಜಿಕ ಕಾಳಜಿಯನ್ನು ಬೆಳಕಿಗೆ ತರುತ್ತದೆ. ಮಠದ ಸಂಸ್ಥಾಪಕರಾದ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಮಹಾಸ್ವಾಮೀಜಿಯವರು ಮಠಾಧೀಶರು ಶೈಕ್ಷಣಿಕ, ಸಾಹಿತ್ಯ, ಆರೋಗ್ಯ, ಮೂಲಸೌಕರ್ಯ ಇತ್ಯಾದಿಗಳನ್ನು ಉತ್ತೇಜಿಸುವ ಉದ್ದೇಶವನ್ನು ಕಂಡರು. ಮಠವು ನಿಂತಿರುವ 2 ಮಾರ್ಗದರ್ಶಿ ತತ್ವಗಳೆಂದರೆ ಕೆಲಸವೇ ಪೂಜೆ ಮತ್ತು ನಿಸ್ವಾರ್ಥ ಸೇವೆಗಳು. ಧರ್ಮ, ಜಾತಿ, ಪಂಥ, ಲಿಂಗ ಅಥವಾ ಬಣ್ಣದ ಭೇದವಿಲ್ಲದೆ ಶ್ರೀಮಠವು ಜನರ ಸೇವೆಯನ್ನು ಮುಂದುವರಿಸಿದೆ. ಶ್ರೀ ಸುತ್ತೂರು ಮಠದ ಪರಂಪರೆಯು ಸುತ್ತೂರು ಮಠವು ತನ್ನ ಪ್ರತಿಷ್ಠಿತ ಮಠಾಧೀಶರ ಕೊಡುಗೆಯಿಂದ ಶತಮಾನಗಳಿಂದ ಬೆಳೆದಿದೆ. ಪ್ರತಿಯೊಬ್ಬ ಮಠಾಧೀಶರು ಸಮಾಜದ ಪ್ರಗತಿಗೆ ತಮ್ಮ ಮಾರ್ಗವನ್ನು ಆರಿಸಿಕೊಂಡರು. ಶ್ರೀ ಸುತ್ತೂರು ಮಠವು ಇಂದು ಅನುಭವಿಸುತ್ತಿರುವ ಉನ್ನತ ಸ್ಥಾನವು ಅವರ ಉಪಕ್ರಮಗಳು, ಪ್ರಯತ್ನಗಳು ಮತ್ತು ಕಾರ್ಯಗಳ ಸಂಚಿತ ಫಲಿತಾಂಶವಾಗಿದೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕಪಿಲಾ ನದಿಯ ದಡದಲ್ಲಿರುವ ಸುತ್ತೂರು ಗ್ರಾಮ, ಇದು ಮೈಸೂರಿನಿಂದ ದಕ್ಷಿಣಕ್ಕೆ 28 ಕಿಲೋಮೀಟರ್ ದೂರದಲ್ಲಿದೆ. ವರುಣಾ ಗ್ರಾಮದ ಮೂಲಕ ರಾಜ್ಯ ಹೆದ್ದಾರಿಯಿಂದ ಸಂಪರ್ಕ ಹೊಂದಿದೆ ಮತ್ತು ಬೆಂಗಳೂರಿನಿಂದ ಸುಮಾರು 170 ಕಿಲೋಮೀಟರ್ ದೂರದಲ್ಲಿದೆ. ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿ ಮಹಾಸ್ವಾಮೀಜಿಯವರ ಪುಣ್ಯಕ್ಷೇತ್ರ ಸುತ್ತೂರಿನ ಪ್ರಮುಖ ದೇವಾಲಯವಾಗಿದೆ. ವರ್ಷವಿಡೀ ಸಾವಿರಾರು ಭಕ್ತರು ದೇಗುಲಕ್ಕೆ ಭೇಟಿ ನೀಡುತ್ತಾರೆ. ನಮ್ಮ ಭಕ್ತಿಯ ಸಲ್ಲಿಸಿ
ಸಹಜವಾಗಿರಲಿಕ್ಕೆ ನಾವು ಅವರ ಒಂದು ಸಂದೇಶವನ್ನು ನಮ್ಮ ಬದುಕಿನಲ್ಲಿ ನಾವು ಒಂದು ಆಕರ್ಷಣೆಯ ಕಾಲದಲ್ಲಿ ಧರ್ಮಾಚರಣೆಗೆ ನಮ್ಮ ಹಿರಿಯರಿಗೆ ಗೌರವವನ್ನು ತೋರಿಸುವಂಥದ್ದು, ನಮ್ಮ ಸಂಸ್ಕೃತಿಯನ್ನು ಕಾಪಾಡೋದು, ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ನಾವು ಆದ್ಯತೆಯನ್ನು ಕೊಟ್ಟು ನಾವು ಹೇಗೆ ಅದರ ಭಾಗವಾಗಿರಬೇಕು ಅಂತ ಸ್ವಂತ ಮನವರಿಕೆಯನ್ನು ಮಾಡಿಕೊಂಡು ಸಮಾಜಕ್ಕೆ ಅಸಹ್ಯವಾಗಿತ್ತು. ಅವರು ಇಲ್ಲಿ ನೋಡಕ್ ಬಂದಿಲ್ಲಪ್ಪ ಅವರು. ಮೀಟಿಂಗ್ ಮಾಡಿ ಹೇಳ್ಬಿಡ್ತಾರೆ. ಪೂಜ್ಯ ಜಗದ್ಗುರು ಅವರು ಶುಭ ಸಂದೇಶಗಳು ನೀಡಬೇಕೆಂದು ಕೈಗೊಳ್ಳುತ್ತಾರೆ. ಬನ್ನಿರಣ್ಣ ಬನ್ನಿರಕ್ಕ ಸುತ್ತೂರು ಜಾತ್ರೆಗೆ, ಸುತ್ತೂರು ಶ್ರೀಗಳ ದರ್ಶನಕ್ಕೆ. ಬನ್ನಿರಣ್ಣ ಬನ್ನಿರಕ್ಕ ಸುತ್ತೂರು ಜಾತ್ರೆಗೆ, ಸುತ್ತೂರು ಶ್ರೀಗಳ ದರ್ಶನಕ್ಕೆ. ಸುತ್ತೂರು ಶ್ರೀಗಳ ದರ್ಶನಕ್ಕೆ ಬನ್ನಿರಣ್ಣ ಬನ್ನಿರಕ್ಕ. ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಪ್ರೋತ್ಸಾಹಿಸಿ ಹಾಗೂ ಮುಂದಿನ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ.
ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್. ಧನ್ಯವಾದಗಳು. ಬೇಡ